ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅತ್ತೆ, ನಿಮ್ಗೊಂದು ವಿಷಯ ಗೊತ್ತಾ? ಏನು ವಿಷಯ ನೀನು? ಅತ್ತೆ, ಪ್ರಪಂಚದಲ್ಲಿ ಮಕ್ಕಳಿಗೋಸ್ಕರ ಏನೇನೆಲ್ಲ ಮಾಡೋ ತಂದೆ ತಾಯಿನ ನೋಡಿದ್ದೀನಿ ನಾನು. ಮಕ್ಕಳಿಗೆ ಅವ್ರು ಚೆನ್ನಾಗಿರ್ಲಿ ಅಂತ ಸ್ಯಾಕ್ರಿಫೈಸ್ ಮಾಡೋಂಥ ತಂದೆ ತಾಯಿಗಳನ್ನ ನೋಡಿದ್ದೀನಿ. ಆದರೆ ಮಕ್ಕಳಿಗೆ ಕೆಟ್ಟದಾಗಲಿ, ಅವರು ನೆಮ್ಮದಿಯಾಗಿರಬಾರ್ದು ಅಂತ ಬಯಸೋ ತಂದೆ ತಾಯಿನ ಇದೇ ಫಸ್ಟ್ ಟೈಮ್ ಮತ್ತೆ ನಾನು ನೋಡ್ತಿರೋದು. ಯಾರ ಬಗ್ಗೆ ಮಾತಾಡ್ತಿದ್ಯಾ? ಇನ್ಯಾರ ಬಗ್ಗೆ ಅತ್ತೆ? ನಿಮ್ಮ ಅಳಿಯ ಹರೀಶ ಅದನಲ್ಲ, ಅವ್ರ ಅಪ್ಪ ಅಮ್ಮನ ಬಗ್ಗೆ, ನಿಮ್ಮ ಬೀಗ್ರ ಬಗ್ಗೆ. ಹರೀಶ ಬಂದು ಇಲ್ಲಿರೋದಕ್ಕೆ ಅವನ ಮೇಲೆ ಕೇಸ್ ಹಾಕಿದಾರಂತೆ. ಏನು ಹೇಳ್ತಾ ಇದೆಯಾ ನೀನು? ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಅತ್ತೆ. ಹರೀಶ ಮತ್ತು ಅವ್ರ ಅಣ್ಣ ಸಂತೋಷು ಅವ್ರ ಅಪ್ಪ ಅಮ್ಮನ ನೋಡ್ಕೋತಾ ಇಲ್ಲ ಅಂತ ಅವರಿಬ್ಬರ ಮೇಲೆ ಕೇಸ್ ಹಾಕಿದ್ದಾರೆ. ಚಿಕ್ಕ ವಯಸ್ಸಿಂದ ಅವ್ರುಗಳನ್ನ ನೋಡ್ಕೊಳ್ಳೋದಕ್ಕೆ ಏನೇನೆಲ್ಲ ಖರ್ಚು ಮಾಡಿದಾರೋ ಅದನ್ನೆಲ್ಲ ವಾಪಸ್ ಕೊಡ್ಬೇಕಂತೆ. ಅಯ್ಯೋ ದೇವ್ರೆ, ಮಕ್ಕಳನ್ನ ಸಾಕಿರೋದಕ್ಕೆ ತಂದೆ ತಾಯಿ ದುಡ್ಡು ವಾಪಸ್ ಕೇಳ್ತಾರಾ? ಏನಿದೆಲ್ಲ? ಅವ್ರದ್ದೆಲ್ಲ ಬಿಡಿಯತ್ತೆ. ಆದರೆ ನಿಮ್ಮ ಮಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಈ ವಿಷಯ ನಮ್ಮ ಸಿಂಚು ಗೊತ್ತಾದರೆ ಏನು ಮಾಡ್ಕೋತಾಳೇನೋ. ಗರ್ಭಿಣಿ ಬೇರೆ. ಇಂಥ ಸಮಯದಲ್ಲಿ ಗಂಡ ಕೋರ್ಟು ಕಚೇರಿ ಅಂತ ಅಲಿತಾ ಇದ್ರೆ ಅವಳಿಗೆ ನಿಜವಾಗ್ಲೂ ನೆಮ್ಮದಿ ಸಿಗಲ್ಲ. ಅವಳು ನೆಮ್ಮದಿಯಾಗೂ ಇರಲ್ಲ. ಅವಳು ನೆಮ್ಮದಿಯಾಗಿಲ್ಲ ಅಂದರೆ ಆ ಹೊಟ್ಟೆಲಿ ಬೆಳೀತಾ ಇರೋ ಮಗು ಗತಿ ಏನು? ಯಾಕಿದೆಲ್ಲ ಅವ್ರಿಗೆ ಅರ್ಥ ಆಗಲ್ಲ. ನೀವು ನಿಜ ಹೇಳ್ತಾ ಇದೆಯಾ ತಾನೆ? ಹೌದು ಅತ್ತೆ, ನಿಮ್ಮ ಹತ್ರ ನಾನು ಸುಳ್ಳು ಹೇಳ್ತೀನಾ ಹೇಳಿ? ಬೇಕಾದರೆ ನಾನು ಫೋಟೋ ತೊಗೊಂಬಂದಿದ್ದೀನಿ, ನೋಡಿ ಇಲ್ಲಿ. ಅಯ್ಯೋ ರಾಮ, ಇವರು ಈ ಮಟ್ಟಕ್ಕೆ ಇಳಿತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವ್ರ ಮಗಳನ್ನ ಮದುವೆ ಮಾಡಿಕೊಂಡು ನನ್ನ ಮಗ ನೆಮ್ಮದಿಯಾಗಿಲ್ಲ, ನನ್ನ ಮಗಳು ಅವ್ರ ಮಗನ್ನ ಮದುವೆ ಮಾಡಿಕೊಂಡು ಅವಳು ನೆಮ್ಮದಿಯಾಗಿಲ್ಲ. ನೋಡು ನಮ್ಮನೆ ಕತೆ ಏನಾಯಿತು ಅಂತ. ಇದನ್ನೆಲ್ಲ ನೋಡ್ತಾ ಇದ್ರೆ ನಾನು ಬರ್ತಾ ಇರೋ ಕೋಪಕ್ಕೆ ನೀನು ಸಿಂಚುಗೇನು ಹೇಳೋದು? ಇರು, ನಾನು ಹೇಳ್ತೀನಿ. ಲಕ್ಷ್ಮಿ, ಒಂದು ಲೋಟ ನೀರು ಕೊಡು. ಏನ್ರಿ, ಹೋಗಿದ್ದ ಕೆಲಸ ಏನಾಯಿತು? ನಾವೇನು ಲೆಕ್ಕ ಎಲ್ಲ ಬರೆದಿಟ್ವಿ ಅದನ್ನೆಲ್ಲ ವಕೀಲರು ಒಪ್ಪಿಸಿದ್ದೀನಿ. ಅದರ ಆಧಾರದ ಮೇಲೆ ಅವ್ರು ವಾದ ಮಾಡ್ತಾರೆ. ಮುಂದೇನಾಗುತ್ತೆ ನೋಡಬೇಕು. ಆದರೂ ನಮ್ಮ ಮಕ್ಕಳಿಗೆ ನಾವು ಮಾಡಿರೋ ಖರ್ಚಿನ ಲೆಕ್ಕ ಕೊಡೋದು ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ ರೀ. ಇದನ್ನೆಲ್ಲ ನನಗೆ ಅರಗಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಹಿರಿಯರೊಂದು ಮಾತು ಹೇಳಿದ್ರೆ ಲಕ್ಷ್ಮಿ, ಸತ್ತರೆ ಸ್ಮಶಾನನೂ ಅಳಬೇಕಂತೆ. ಅಲ್ಲಿ ದುಃಖ ಪಡೋರನ್ನ ನೋಡಿ ಯಮನಿಗೆ ಮರ್ಕ ಬರಬೇಕಂತೆ. ಆದರೆ ನಮ್ಮ ಮಕ್ಕಳು ತಂದೆ ತಾಯಿನೇ ತುಳಿಯೋಕೆ ನೋಡ್ತಾ ಇದ್ದಾರೆ. ನಮ್ಮ ಯೋಗ್ಯತಾನುಸಾರ ಬಲ ಎಷ್ಟಿದೆಯೋ ಅದನ್ನು ತಪ್ಪಿಸ್ಕೊಳ್ಳೋಕೆ ನೋಡ್ತಾ ಇದ್ದೀನಿ ಅಷ್ಟೇ. ಪ್ರಯತ್ನ ನಮ್ಮದು, ಫಲ ಭಗವಂತಂಗೆ ಬಿಟ್ಟಿದ್ದು. ಸಂಬಂಧಕ್ಕಿಂತ ದುಡ್ಡೇ ಮುಖ್ಯ ಅನ್ನೋರಿಗೆ ಬದುಕಿನ ಪಾಠನ ಕೋರ್ಟೆ ಕಲಿಸುತ್ತೆ. ನೋಡು, ಏನ್ರಿ ಇದು? ನಾವು ಹುಟ್ಟಿದಾಗಿಂದ ನಮ್ಮ ಮೇಲೆ ಖರ್ಚು ಮಾಡಿದಾರಲ್ಲ, ಅದ್ರ ಲೆಕ್ಕ ವಾಪಸ್ ಬರಬೇಕು ಅಂತ ಬರೆದಿಟ್ಟಿದ್ದಾರೆ ನಿಮ್ಮ ಮಾವ. ಇಷ್ಟು ಲೆಕ್ಕ ಬರೆದಿಟ್ಟಿದ್ದಾರೆ ಅಂದರೆ ಎಷ್ಟು ಕಿಲಾಡಿ ಇರಬೇಕು ಅಂತ. ಕಿಲಾಡಿನೇ ಮಣ್ಣು ಮುಗಿಸಿದ್ರಲ್ಲ ನೀವು. ಏನ? ಏನಿಲ್ಲ, ನೀವು ಮುಂದೆ ಹೇಳಿ ಅಂದೆ. ಏನು ಹೇಳೋದು? ದೊಡ್ಡವರಾದ್ಮೇಲೆ ನಮ್ಮ ಹತ್ರ ವಾಪಸ್ ಇಸ್ಕೋಬೇಕು ಅಂತಾನೆ ಇದೆಲ್ಲ ಬರೆದಿಟ್ಟಿದ್ದಾರೆ ಅನ್ಸುತ್ತೆ. ಇದು ಒಳ್ಳೆ ಸ್ಕೀಮು. ಒಂಥರ ತಿಂಗಳು ಇಷ್ಟು ದುಡ್ಡು ಅಂತ ಕಟ್ಟಿ ಆಮೇಲೆ ಮೆಚ್ಯೂರ್ಡ್ ಆದಮೇಲೆ ವಾಪಸ್ ಕೊಡ್ತಾರಲ್ಲ ಹಾಗೆ. ಎಲ್ಲ ನಮ್ಮ ಹತ್ರ ಕಕ್ಕಿಸ್ಬೇಕು ಅಂತಾನೆ ಬರ್ತಿದ್ದಾರೆ. ನಿಮ್ಮೊಬ್ಬರ ಮೇಲೇನೆ ಕೇಸ್ ಹಾಕಿದಾರಾ? ಇಲ್ಲ ತಾನೆ, ಹರೀಶನ್ ಮೇಲೂ ಹಾಕಿದಾರಲ್ವಾ? ಹಾಕಿದ್ದಾರೆ. ಆದರೆ ಅವನ ಕರ್ಮ 3 ಲಕ್ಷ ಅವ್ನು ಜಾಸ್ತಿ ಕೊಡಬೇಕು. ಬೆಲೆ ಏರಿಕೆನೂ ಹಾಕಿದ್ದಾರೆ. ಪರವಾಗಿಲ್ಲ ಮಾವ,
ಎಲ್ಲನೂ ಕರೆಕ್ಟಾಗಿ ಲೆಕ್ಕ ಬರೆದಿಟ್ಟಿದ್ದಾರೆ. ಪಾಪ ಇಷ್ಟೆಲ್ಲ ಬರೆಯೋದಕ್ಕೆ ಅವ್ರಿಗೆ ಎಷ್ಟು ಕಷ್ಟ ಆಯಿತೋ ಏನೋ. ನನಗೇನಾದರೂ ಹೇಳಿದರೆ ನಾನು ಹೋಗಿ ಸಹಾಯ ಮಾಡ್ತಿದ್ದೆ. ನನಗೆ ಮಾತ್ರ ಗೊತ್ತಿರೋ ಖರ್ಚುಗಳು, ಆಮೇಲೆ ಮಾವ ಏನಾದರೂ ಮರ್ತ್ಬಿಟ್ಟಿದ್ರೆ ಅದನ್ನು ಎಲ್ಲ ಸೇರಿಸಿ ಹೇಳ್ಬಿಟ್ಟು ಬರ್ತಿದ್ದೆ. ಏಯ್ ತೆಗೆದು ಬಿಟ್ಟ ಅಂದರೆ ಹಲ್ಲೆಲ್ಲ ಉದ್ರೋಗ್ಬಿಡ್ಬೇಕು ನೋಡು. ಇಷ್ಟೊಂದು ಜೆರಾಕ್ಸ್ ಮಾಡಿಸೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತೇನೆ ನಿನಗೆ? ನಾನು ಓದುವಾಗ ಲೈಟ್ ಹಾಕೋತಿದ್ದೆ ಅಂತ ಅದ್ರ ಬಿಲ್ನು ಹಾಕಿದ್ದಾರೆ. ನಾವು ತಿಂತಾ ಇದ್ದಿದ್ದು 3-4 ರೂಪಾಯಿ ರೇಷನ್ ಅಕ್ಕಿ, ಅವ್ನು 100 ರೂಪಾಯಿ ಅಕ್ಕಿ ತಿಂತಾ ಇದ್ವಿ ಅನ್ನೋ ಲೆಕ್ಕ ಬರ್ತಿದ್ದಾರೆ. ಆ ರೇಷನ್ ಅಂಗಡಿಯಲ್ಲೇ ಕ್ಯೂ ನಿಂತ್ಕೊಂಡು ಒದ್ದಾಡ್ಕೊಂಡು ಅಕ್ಕಿ ತರ್ತಾ ಇದ್ದಿದ್ದು ನಾವು. ಅದಕ್ಕಾದ್ರೂ ಕನಿಕರ ಬೇಡವೇನೆ? ಅಯ್ಯ, ಇದೊಳ್ಳೆ ಕಥೆ ಆಯ್ತಲ್ರಿ ನಿಮ್ಮದು. ನೀವು ಕ್ಯೂನಲ್ಲಿ ನಿಂತ್ಕೊಂಡು ರೇಷನ್ ತಂದಿದ್ರ ಬಗ್ಗೆ ಮಾತ್ರ ಹೇಳ್ತಿದ್ದೀರಾ, ಆದರೆ ಆ ರೇಷನ್ ತರೋದಕ್ಕೆ ದುಡ್ಡೆಲ್ಲಿಂದ ಬರುತ್ತೆ? ಮಾವ ಅದನ್ನು ದುಡ್ಡು ತಂದು ಹಾಕಿದ್ರ ಬಗ್ಗೆ ನೀವು ಮಾತಾಡಲ್ಲ. ಅತ್ತೆ ಮನೆ ಖರ್ಚಿಗೆ ಅಂತ ದುಡ್ಡು ಕೇಳಿದಾಗ ಅದು ಇದು ಸಬೂಬ್ ಹೇಳಿ ಅರ್ಧ ದುಡ್ಡನ್ನು ಜೇಬಿಗೆ ಇಳಿಸ್ಕೊತಿದ್ರಲ್ಲ, ಅದೆಲ್ಲದ್ರ ಪ್ರತಿಫಲ ಇದೆ. ಒಟ್ಟು ಎಷ್ಟು ಕೊಡ್ಬೇಕಂತ ಈಗ? 18 ಲಕ್ಷ ಚಿಲ್ಲರೆ. ಅಷ್ಟೇನಾ? ಅದ್ಯಾವ ಲೆಕ್ಕ ರೀ ನಿಮಗೆ? ಎಲ್ಲನೂ ನೀವು ಕೊಟ್ಬಿಡ್ತೀರಾ ಬಿಡಿ. ಆಮೇಲೆ ಅಲ್ಲೂ ನಿಮ್ಮ ಲೆಕ್ಕಾಚಾರ ತೋರ್ಸೋಕೆ ಹೋಗ್ಬಿಡಿ. ಚಿಲ್ಲರೆ ಏನಾದರೂ ಇದ್ರೆ ಅದನ್ನು ಸೇರಿಸ್ಬಿಟ್ಟು ಕೊಟ್ಬಿಟ್ಟು ಬನ್ನಿ. ಏಯ್, ನಾನು ನೋಡಿ ರೇಗಿಸ್ತಾ ಇದ್ದೇನೆ. ನೋಡ್ತಾ ಇರೋ, ನಿಮ್ಮೆಲ್ರಿಗೂ ಸರಿಯಾಗಿ ಪಾಠ ಕಲಿಸ್ತೀನಿ. ನಮಗೆ ಯಾಕ್ರಿ ಪಾಠ ಕಲಿಸ್ತೀರಾ ನೀವು? ಪಾಠ ಕಲ್ತ್ಕೋಬೇಕಾಗಿರೋದು ನೀವು. ಪಾಪ ಮಾವ ಈ ಯಾವ ಲೆಕ್ಕದಲ್ಲೂ ನನ್ನ ಮೇಲೆ ಖರ್ಚು ಮಾಡಿರೋದು, ಚಿರು ಮೇಲೆ ಖರ್ಚು ಮಾಡಿರೋದು, ಇದು ಯಾವುದನ್ನು ಬರೆದಿಲ್ಲ. ಅವರೇನಾದರೂ ಬರೆದಿದ್ರೆ 30 ಲಕ್ಷ ದಾಟಿ ಹೋಗಿರೋದು. ಈಗಲೂ ಕಾಲ ಮಿಂಚಿಲ್ಲ. ಹೋಗಿ ನಿಮ್ಮ ತಂದೆ ಕಾಲು ಹಿಡಿದು ತಪ್ಪಾಯಿತು ಅಂತ ಕೇಳಿ. ದೊಡ್ಡ ಮನಸ್ಸು ಮಾವಂದು, ಕ್ಷಮಿಸ್ತಾರೆ. ಕೇಸನ್ನು ವಾಪಸ್ ತೊಗೊಂಡ್ರು ತೊಗೋಬೋದು. ಏಯ್, ಆಗಲ್ಲ ಕಣೆ. ನಾನು ಕೋರ್ಟಲ್ಲಿ ಹೋರಾಡ್ತೀನಿ. ಅವ್ರ ಕಾಲಿಗೆ ಬಿದ್ದು ಕ್ಷಮ ಎಲ್ಲ ಕೇಳಲ್ಲ. ಭಾಳ ಸಂತೋಷ. ದಡ್ರಿಗೆ ಹೇಳ್ಬೋದು, ಬುದ್ಧಿವಂತರಿಗೆ ಹೇಳ್ಬೋದು, ಆದರೆ ಈ ಅತಿ ಬುದ್ಧಿವಂತರು ಇರ್ತಾರಲ್ಲ, ಅವ್ರಿಗೆ ಯಾರೂ ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಸರಿಯಾಗಿ ಲೆಕ್ಕ ನೋಡಿ 1 ರೂಪಾಯಿನೂ ಬಿಡದೆ ಮಾವು ತಗೊಂಡು ಹೋಗಿ ಕೊಟ್ಬಿಟ್ಟು ಬನ್ನಿ. ನನ್ನ ಪರಿಸ್ಥಿತಿ ನೋಡಿ ಹಾಲಲ್ಲಿ ಜೇನುತುಪ್ಪ ಹಾಕ್ಕೊಂಡು ಕುಡ್ದಷ್ಟು ಖುಷಿ ಆಗ್ತಿರ್ಬೇಕಲ್ವ ನಿಮಗೆ? ಏಯ್, ಈ ಮನೆ ಕಟ್ಸೋದಕ್ಕೆ ಲೋನ್ ತೊಗೊಂಡಿದ್ದೀನಿ ಕಣೆ. ಅದನ್ನು ಕಟ್ಟಬೇಕು ಅನ್ನೋದನ್ನು ಮರ್ತುಬಿಟ್ಯಾ? ಜೊತೆಗೆ ಇದು ಬೇರೆ. ಮಾವನಿಗೂ 6 ಮಕ್ಕಳ ಜವಾಬ್ದಾರಿ ಇರಲಿಲ್ಲ ಅಂದರೆ ಅವರು ಒಂದು 16 ಮನೆ ಕಟ್ಸಿರೋರು. ಅದನ್ನ ಏನು ಮಾಡೋದು? ಅತ್ತೆ ಮಾವ ಪ್ರೀತಿಯಲ್ಲಿ 5 ಮಕ್ಕಳನ್ನ ಮಾಡಿಕೊಂಡ್ರು. ಆಮೇಲೆ ಕಟ್ಸೋ ಮನೆಗಿಂತ ಆ ಮಕ್ಕಳು ಮುಖ್ಯ ಅಂತ ಎಲ್ಲ ಗಮನನೂ ಅವ್ರ ಮೇಲೆ ಹರಿಸಿ ತಮ್ಮ ಜೀವನನ ಹಾಳು ಮಾಡಿಕೊಂಡ್ರು. ನೋಡಿ ನೋಡಿ, ಲೆಕ್ಕ ಸರಿಯಾಗಿ ನೋಡಿ. ತಲೆ ತಣ್ಣಗಿರಲಿ ಅಂತ ಮಜ್ಜಿಗೆ ಮಾಡ್ಕೊಂಡು ತೊಗೊಂಬರ್ತೀನಿ. ಲಕ್ಷ್ಮೀ ನಿವಾಸ